ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಬಾಲು ಭವಾನಿ ವ್ಲಾಗ್ಸ್ ಅಂತ. ನೀವು ನನ್ನ ಹಸ್ಬೆಂಡ್ ನೋಡಿಲ್ಲ ಅಂದರೂ ನನ್ನ ಮಗನಿಗೋಸ್ಕರ ಆದರೂ ವಿಡಿಯೋ ವಾಚ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಆ್ಯಂಡ್ ಇವತ್ತು ನನ್ನ ಫ್ರೆಂಡ್ ಬರ್ತ್ಡೇ ಇತ್ತು ಅಂತ, ಅನಿತಾ ಅಂತ ನನ್ನ ಫ್ರೆಂಡ್, ಡಿಗ್ರಿ ಫ್ರೆಂಡ್. ಸೊ ಅವಳು ಬರ್ತ್ಡೇ ಇತ್ತು ಅಂತ ಹೋಗಿದ್ದೆ. ಅವಳು ಹೋಗಿದ ತಕ್ಷಣ ಚರ್ಚಿಗೆ ಕರ್ಕೊಂಡು ಹೋದ್ಲು. ಆ್ಯಕ್ಚುಲಿ ನಾನು ಅವಾಗ PUCಲಿ ಎಲ್ಲ ಇದ್ದಾಗೆಲ್ಲ ಚರ್ಚಿಗೆ ಹೋಗ್ತಿದ್ದೆ. ಆಮೇಲೆ ಗ್ಯಾಪ್ ಆಗೋಯಿತು, ತುಂಬ ದಿನವೇ ಆಗೋಯಿತು. ತುಂಬ ದಿನ ಅಲ್ಲ, ವರ್ಷ, ಒಂದು 3-4 ವರ್ಷವೇ ಆಗೋಯಿತು. ನೆನ್ನೆನೇ ಹೋಗಿದ್ದಿದ್ದು ಅವಳ ಜೊತೆ. ಅವಳು ಸ್ವಲ್ಪ ಚರ್ಚಿಗೆ ಹೋಗ್ತಾಳೆ, ಯೇಸುನ ನಂಬ್ತಾಳೆ, ಆ ಥರ ಎಲ್ಲ. ಸೊ ಬಂದಿದ್ದ ತಕ್ಷಣವೇ ಕರ್ಕೊಂಡು ಬಂದಳು. ಆ್ಯಕ್ಚುಲಿ ಅವಳು ಲಕ್ಕಿ ಅನಿಸುತ್ತೆ, ಚರ್ಚು ಕ್ಲೋಸ್ ಆಗಿರಲಿಲ್ಲ, 12 ಆಗಿಬಿಟ್ಟಿತ್ತು ನಾವು ಹೋಗೋಷ್ಟರಲ್ಲಿ. ಸೊ ಅವಳು ಪ್ರಾರ್ಥನೆ ಮಾಡ್ಕೊತಾ ಇದ್ಲು, ಪ್ರೇಯರ್. ಆ್ಯಂಡ್ ನನ್ನ ಮಗ ನೋಡಿ, ಅವ್ನಿಗೆ ಈ ಥರ ಜಾಗ ಸಿಕ್ಬಿಟ್ರೆ ಸಾಕು ಆಟ ಆಡೋಕ್ಕೆ. ನಾನು ಮನೇಲಿ ಆದರೆ ಫುಲ್ ಲಾಕ್ ಮಾಡಿಕೊಂಡೇ ಇರ್ತೀನಿ. ನಾನು ಹೋದರೆ ಮಾತ್ರ ಆಚೆ ಕರ್ಕೊಂಡು ಹೋಗ್ತೀನಿ ಅವನ್ನ. ಈ ಥರ ಎಲ್ಲ ಸಿಕ್ಕಿರೋದಕ್ಕೆ ತುಂಬ ಆಟ ಆಡ್ಕೊಂಡಿದ್ದ. ಅವಳಿಗೆ ವಿಶ್ ಮಾಡ್ಕೊಂಡು ರೇಗಿಸ್ತಿದ್ದೆ. ಬರ್ತ್ಡೇಗೆ ವಿಶ್ ಮಾಡಿಕೊಂಡು ಬೇಗ ಮದುವೆ ಆಗು ಆ ಥರ ಎಲ್ಲ ಅಂತ ಹೇಳ್ಕೊಂಡಿದ್ದೆ. ಮುಂದಿನ ವರ್ಷ ಮದುವೆ ಮಾಡ್ಕೊಳ್ಳೆ ಅಂತ ಸ್ವಲ್ಪ ಅವಳಿಗೆ ರೇಗಿಸ್ತಿದ್ದೆ, ಟ್ರಿಗರ್ ಮಾಡ್ತಾಯಿದ್ದೆ. ಅವಳು ಕಾಮಿಡಿಯಾಗಿ ತಗೊಂಡು ನಗ್ತಾಯಿದ್ವಿ. ಆ್ಯಂಡ್ ಆಚೆ ಕಡೆ ಬಂದು ಫೋಟೋಸ್ ಕ್ಲಿಕ್ ಮಾಡು ಅಂದ್ಲು, ಫೋಟೋಸ್ ಕ್ಲಿಕ್ ಮಾಡಿದೆ. ನನ್ನ ಮಗ ನೋಡಿ ಔಟ್ಸೈಡು ಬಂದು ಪ್ರೇಯರ್ ಮಾಡ್ಕೊಳ್ತಿದ್ಲು. ಚೆನ್ನಾಗಿದೆ ಚರ್ಚು. ಇದಿರೋದು ಮಾರ್ಕೆಟ್ ಹತ್ರ. ಸೊ ನೆಕ್ಸ್ಟ್ ಅಲ್ಲಿಂದ ದೇವಸ್ಥಾನಕ್ಕೆ ಬಂದ್ವಿ. ಆ್ಯಕ್ಚುಲಿ ಯಾವ ದೇವಸ್ಥಾನ ನೇಮ್ ನೋಡಿಲ್ಲ ನಾನು, ಅದು ಕ್ಲೋಸ್ ಆಗಿಬಿಡುತ್ತೆ ಅಂತ ಬೇಗ ಹೋಗಿ, ಶಿವ ಗಣೇಶ ಇದ್ದರು. ಸೊ ಹೋಗಿ ಬಂದ್ವಿ. ನೆಕ್ಸ್ಟ್ ಅವ್ರ ಅಣ್ಣ ಅತ್ತಿಗೆ ಮನೆಗೆ ಕರ್ಕೊಂಡು ಬಂದಳು. ಅವರು ಮನೇಲಿ ಬಸ್ಸಾರು ಎಲ್ಲ ಮಾಡಿದರು. ತಿನ್ನು ಅಂತ ಬಲವಂತ ಮಾಡಿದ್ಲು. ಸ್ವಲ್ಪ ತಿಂದೆ. ಬಸ್ಸಾರು ಖಾರ ಇತ್ತು ಬಟ್ ಚೆನ್ನಾಗಿತ್ತು. ಆ್ಯಂಡ್ ನೆಕ್ಸ್ಟ್ ಅಲ್ಲಿಂದ ಒಂದು ಆಂಟಿ ಮನೆಗೆ ಕರ್ಕೊಬಂದ್ಲು. ಹಾಯ್ ಆಂಟಿನೂ ಬಿಟ್ಟಿಲ್ಲ, ಟೊಮೊಟೊ ಬಾತ್ ಕಾಫಿ ಎಲ್ಲ ಕೊಟ್ಟರು. ಸ್ವಲ್ಪ ಲೈಟಾಗಿ ತಿಂದ್ಕೊಂಡು ಲಾಸ್ಟಲ್ಲಿ ಬರೋವಾಗ ಅರ್ಶಿನ ಕುಂಕುಮ ತಗೊಂಡು, ಒಂಥರ ಚೆನ್ನಾಗಿರುತ್ತಲ್ಲ ಈ ಥರ ಹೆಣ್ಮಕ್ಳಿಗೆ ಅರ್ಶಿನ ಕುಂಕುಮ ತಗೊಂಡು ಕೊಟ್ಟರೆ, ನಾವು ತೊಗೊಂಡ್ರೆ ಚೆನ್ನಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಅಲ್ಲಿಂದ ಗಾಂಧಿ ಬಜಾರ್ಗೆ ಶಾಪಿಂಗ್ ಕರ್ಕೊಬಂದೆ. ಅವಳಿಗೆ ಯಾವತ್ತೂ ನಾನೇನೂ ಕೊಡಿಸಿರಲಿಲ್ಲ, ಅವಳು ಕೊಡಿಸಿದ್ದಾಳೆ ನನಗೆ ತುಂಬ. ನಾನು ಅವಳ ಬರ್ತ್ಡೇ ದಿನ ಏನಾದರೂ ಕೊಡ್ಸೋಣ, ಜಸ್ಟ್ ಸಿಂಪಲ್ಲಾಗಿ ಡ್ರೆಸ್ ಕೊಡ್ಸೋಣ ಅಂತ ಬಂದ್ವಿ. ನೆಕ್ಸ್ಟು ಒಂದು ಲಾಂಗ್ ಗೌನ್ ಥರ ತೊಗೊಂಡ್ಳು. ಆ್ಯಂಡ್ ಬರುವಾಗ ಅಲ್ಲಿ ಸೇವ್ ಪುರಿ ಮಾಡ್ತಾಯಿದ್ರು ಬಸವನ ಗುಡೀಲಿ. ಅವ್ರು ಚೆನ್ನಾಗಿ ಮಾಡ್ತಾರೆ ಆ್ಯಕ್ಚುಲಿ. ಅದಕ್ಕೆ ಸೇವ್ ಪುರಿ ತಿಂದ್ಕೊಂಡು ನನ್ನ ಮಗನ್ನ ಅವರು ಮಾತಾಡ್ಸ್ಕೊಂಡಿದ್ರು. ಅವನು ಸೈಲೆಂಟಾಗಿ ಇರ್ತಾ ಇರಲಿಲ್ಲ, ತುಂಬ ತರಲೆ ಮಾಡ್ತಿದ್ದ. ಚೇರ್ ಮೇಲೆ ಕೂತ್ಕೊಳ್ಳೋ ಅಂದರೆ ಕೂತ್ಕೊಳ್ತಾ ಇರಲಿಲ್ಲ. ಆಮೇಲೆ ಅವರು ಚಾಕ್ಲೇಟ್ ಕೊಟ್ಟರು, ಆಗ ಸೈಲೆಂಟಾಗಿ ಕೂತ್ಕೊಂಡ. ನೆಕ್ಸ್ಟ್ ಅಲ್ಲಿಂದ ಸೇವ್ ಪುರಿ ತಿಂದು ಬಸ್ ಹತ್ತಿದ್ವಿ. ಆ್ಯಕ್ಚುಲಿ ಮೆಟ್ರೋಗೆ ದೂರ ಇತ್ತು, ಯಾರು ಹೋಗೋದು ಅಂತ ಅಲ್ಲೇ ಬಸ್ಸು ಅವೈಲೇಬಲ್ ಇತ್ತಲ್ವ, ಬಸ್ ಸ್ಟ್ಯಾಂಡು ಹತ್ರನೇ, ಅಲ್ಲೇ ಬಸ್ ಸ್ಟ್ಯಾಂಡ್ಗೆ ಹೋದ್ವಿ. ಬಸ್ ಸಿಕ್ತು ಬನಶಂಕರಿಯಿಂದ. ಮತ್ತು ನಮ್ಮ ಸ್ಟಾಪ್ಗೆ ಬಸ್ಸಲ್ಲಿ ಬಂದ್ವಿ. ಆಮೇಲೆ ನನ್ನ ಹಸ್ಬೆಂಡ್ ಅಲ್ಲಿಂದ ಪಿಕ್ ಮಾಡಿದ್ರು, ಮನೆಗೆ ಬಂದ್ವಿ. ಅವರಪ್ಪ ಬಂದರೆ ಸಾಕು, ಈ ಥರ ಎಲ್ಲ ಸರ್ಕಸ್ ಮಾಡ್ತಾನೆ ಅವರಪ್ಪ ಮೇಲೆ ನೋಡಿ. ಅವರಪ್ಪ ಬಂದರೆ ಹಿಂಗೆ ಮಾಡೋದು ಇವನು, ಗಾಡಿದಲ್ಲಿ ಕೂತ್ಕೊಂಡ್ರೆ. ನೆಕ್ಸ್ಟ್ ಮನೆಗೆ ಬಂದು ಸ್ವಲ್ಪ ಟಯರ್ಡ್ನೆಸ್ ಆಗಿಬಿಟ್ಟಿತ್ತು ನನಗೆ. ಜಸ್ಟು ಹೋಗಿ ಬಂದಿದ್ದಕ್ಕೇ ಇಷ್ಟೊಂದು ನೋಡಿ. ಪಾಪ ಬೇರೆಯವರೆಲ್ಲ ಎಷ್ಟೆಲ್ಲ ಕೆಲಸ ಮಾಡ್ತಾರೆ ಅಲ್ವಾ. ಆ್ಯಂಡ್ ಓಕೆ, ನೆಕ್ಸ್ಟು ಟೀ ಮಾಡ್ತಿದ್ದೆ, ಟೀ ಕುಡಿಯೋಣ ಅಂತ. ಟೀ ಮಾಡಿ ಸ್ವಲ್ಪ ಕುಡಿದು ಫೋನೆಲ್ಲ ಸ್ವಲ್ಪ ವೀಡಿಯೋಸ್ ಎಲ್ಲ ವಾಚ್ ಮಾಡ್ತಿದ್ದೆ, ಯಾವ್ಯಾವ ಥರ ಬಂದಿದೆ ಎಡಿಟ್ಸ್ ಮಾಡೋಣ ಅಂತ. ಆಮೇಲೆ ಟೀ ಕುಡಿದು ಲಾಸ್ಟಲ್ಲಿ ರೆಸ್ಟ್ ಮಾಡಿದೆ. ಇಷ್ಟೇ ಇವತ್ತಿನ ವ್ಲಾಗ್. ಯಾರ್ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಬಾಲು ಭವಾನಿ ವ್ಲಾಗ್ಸ್ಗೆ. ಥ್ಯಾಂಕ್ ಯು ಸೋ ಮಚ್. ಬಾಯ್.